ANMR ನ್ಯೂಸ್ಗೆ ಸ್ವಾಗತ. PVR ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಎರಡನೇ ಮಹಡಿಯಲ್ಲಿ ಫ್ಯಾನ್ಸಿ ಸ್ಯಾರೀಸ್ಗಳಾದ ಆರ್ಗೆಂಜಾ ಸ್ಯಾರಿ, ಬನಾರಸ್ ಸ್ಯಾರಿ, ಚಂದೇರಿ ಸ್ಯಾರಿ, ಸಂಬಲ್ಪುರಿ ಸ್ಯಾರಿ, ಪೂಚಂಪಲ್ಲಿ ಸ್ಯಾರಿ, ಕಲಂಕಾರಿ ಸ್ಯಾರಿ, ಮಿಕ್ಸ್ ಮೈಸೂರು ಸಿಲ್ಕ್, ವಿಶಾಲ್, ವಿಪುಲ್, ಜಾರ್ಜೆಟ್ ಸೀರೆಗಳು, ಶಿಫಾನ್ ಸೀರೆಗಳು, ಲೆಹರಿಯಾ ಸ್ಯಾರಿ, ಇಕ್ಕತ್ ಕಾಟನ್ ಸ್ಯಾರಿಗಳು ಸಹ ದೊರೆಯುತ್ತದೆ. ಕಾಟನ್ ಸೀರೆಗಳಲ್ಲಿ ಬನಾರಸ್ ಕಾಟನ್ ಸೀರೆ, ಖಾದಿ ಕಾಟನ್ ಸೀರೆ, ಚಂದೇರಿ ಕಾಟನ್, ಲೆನಿನ್ ಕಾಟನ್, ಗದ್ವಾಲ್ ಕಾಟನ್, ಕಲಂಕಾರಿ ಕಾಟನ್, ಉಪ್ಪಾಡ, ಮಂಗಳಗಿರಿ ಕಾಟನ್, ಇಕ್ಕತ್ ಕಾಟನ್, ಜೂಟ್, ಜಾರ್ಜೆಟ್ ಸೀರೆಗಳು, ವೆಲ್ವೆಟ್ ಸೀರೆಗಳು, ಆರ್ಗನ್ಜಾ ಸೀರೆಗಳು, ಕ್ರೇಪ್ ಸೀರೆಗಳು, ವೆಂಕಟಗಿರಿ ಕಾಟನ್, ಟಾಂಟ್ ಕಾಟನ್ ಸೀರೆಗಳು ಸಹ ದೊರೆಯುತ್ತದೆ. ಇನ್ನು ವಿವಿಧ ಡ್ರೆಸ್ಗಳಲ್ಲಿ ಸಲ್ವಾರ ಕಮೀಜ್, ಲೆಹಂಗಾ, ಅನಾರ್ಕಲಿ ಸೂಟ್, ಚೂಡಿದಾರ್, ಪಟಿಯಾಲ ಸೂಟ್, ಗಾಗ್ರಾ ಚೋಲಿ, ಪಲಾರ್ ಡ್ರೆಸ್, ಟಾಪ್ಸ್, ಗೌನ್ಸ್, ಶರ್ಟ್ ಆ್ಯಂಡ್ ಟಾಪ್ಸ್, ಲೆಗಿನ್ಸ್, ಜೀನ್ಸ್ ಆ್ಯಂಡ್ ಜೀನ್ಸ್ ಟಾಪ್ ಸೇರಿದಂತೆ ಎಲ್ಲ ವೆರೈಟಿ ಡ್ರೆಸ್ಗಳು ಸಹ ಲಭ್ಯವಿದೆ. ಸಂಪರ್ಕಿಸಿ PVR ಸಿಲ್ಕ್ ಶೋರೂಮ್, ಶಿಡ್ಲಘಟ್ಟ ರಸ್ತೆ, ಬಾಗೇಪಲ್ಲಿ ವೃತ್ತದ ಸಮೀಪ, 35ನೇ ವಾರ್ಡ್, ತಿಮ್ಮಸಂದ್ರ, ಚಿಂತಾಮಣಿ. ಸತ್ಯ ಗ್ಲೋಬಲ್ ಅಕಾಡೆಮಿ ಶಾಲೆಯ ಒಂದು ಉದ್ಘಾಟನೆ ಸಮಾರಂಭಕ್ಕೆ ಬಂದಿರುವಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಆ್ಯಕ್ಚುಲಿ ನೀವು ಇಷ್ಟೊತ್ತಿಗೆ ಎಲ್ಲರೂ ಮಾತಾಡಾಗಿದೆ. ನಮ್ಮ ಈ ಒಂದು ಸ್ಟೇಜ್ ಮೇಲಿರೋ ಎಲ್ಲ ಗಣ್ಯ ವ್ಯಕ್ತಿಗಳು ಅವರೆಲ್ಲರಿಗೂ ಕಂಪೇರ್ ಮಾಡಿದ್ರೆ ಬಹುಶಃ ಲೈಫಲ್ಲಿ ಏನಾದರೂ ಅತಿ ಕಡಿಮೆ ಅಚೀವ್ ಮಾಡಿರೋದು ಯಾರಾದರೂ ಇದ್ದರೆ ನಾನೇ ಇರ್ಬೋದು ಅನ್ಸುತ್ತೆ. ಬಿಕಾಸ್ ಎಲ್ಲರೂ ಅವರವರ ಒಂದು ಫೀಲ್ಡಲ್ಲಿ ತುಂಬ ಅಚೀವ್ ಮಾಡಿರೋ ಹೈ ಅಚೀವರ್ಸ್ ಅವರೆಲ್ಲರೂ. ದೇರ್ ಈಸ್ ನೋ ಏಜ್ ಲಿಮಿಟ್. ಈಗ ಏನಾದರೂ ಅಚೀವ್ ಮಾಡಬೇಕು ಅಂದರೆ ಅದಕ್ಕೆ ದೇರ್ ಇಸ್ ನೋ ಏಜ್ ಲಿಮಿಟ್. ಸೊ ಕೆಲವು ಈ ಒಂದು ಸಂದರ್ಭದಲ್ಲಿ ನನ್ನದೇ ಒಂದು ಲೈಫ್ ಬಗ್ಗೆ ಕೆಲವು ಮಾತುಗಳು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬಿಕಾಸ್ ಫೈಲ್ಯೂರ್ ಇಸ್ ಆಲ್ವೇಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್. ನಮ್ಮ ಸುದರ್ಶನ್ ಸಾಹೇಬ್ರು ಇದ್ದಾರೆ, ಬಹುಶಃ ಅವ್ರಿಗೆ ಗೊತ್ತು 1985, 90ಯಲ್ಲಿ ಯಾವ ಥರ ಇತ್ತು ಆ್ಯಂಡ್ ವಾಟ್ ವಾಸ್ ಮೈ ಆಸ್ಪಿರೇಷನ್ಸ್ ಅಂತ. ಬಟ್ ಮ್ಯಾನ್ ಪ್ರಪೋಸಸ್ ಆ್ಯಂಡ್ ಗಾಡ್ ಡಿಸ್ಪೋಸಸ್. ಸೊ ಥಿಂಗ್ಸ್ ಲೈಫ್ ಚೇಂಜ್ ಆಯಿತು. ಬಟ್ ದಟ್ ಡಸಂಟ್ ಮೀನ್ ದಟ್ ಯು ಶುಡ್ ಗೆಟ್ ಡಿಜೆಕ್ಟೆಡ್ ಆರ್ ಡಿಸಪಾಯಿಂಟೆಡ್. ದೇರ್ ಇಸ್ ಆಲ್ವೇಸ್ ಇನ್ನೊಂದು ಬಾಗಿಲು ಓಪನ್ ಆಗುತ್ತೆ. ಸೊ ನನ್ನ ಎಜುಕೇಷನ್ ಆಗ ನಾನು ರೇಡಿಯಾಲಜಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದೆ. ದೆನ್ ಐ ಕಂಟಿನ್ಯೂಡ್ ಮೈ ರೇಡಿಯಾಲಜಿ ಪ್ರೊಫೆಷನ್. ಐ ವಾಸ್ ಒನ್ ಆಫ್ ದಿ ಬೆಸ್ಟ್ ರೇಡಿಯಾಲಜಿಸ್ಟ್ ಇನ್ ಹೈದರಾಬಾದ್ ಕೂಡ. ಆವಾಗ ಅದನ್ನು ತುಂಬ ನಿಷ್ಠೆಯಿಂದ ಮಾಡಬೇಕು, ತುಂಬ ಡೆಡಿಕೇಶನಿಂದ ಮಾಡಬೇಕು. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ದಂಗೆ ನಿಮ್ಮ ಕೆಲಸವನ್ನು ನೀವು ಮಾಡಿ, ಅದ್ರ ಫಲ ಏನು ಕೊಡಬೇಕು ಅನ್ನೋದು ನನಗೆ ಬಿಡಿ ಅಂತ. ಸೊ ನಮ್ಮ ಒಂದು ವಾಟ್ ವಿ ಆರ್ ಡೂಯಿಂಗ್ ಅನ್ನೋದನ್ನು ನಾವು ಪೂರ್ತಿ ನಿಷ್ಠೆಯಿಂದ ಮಾಡಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಅದಾದಮೇಲೆ 2022 ಐ ಸೋಲ್ಡ್ ನಾನು ಪ್ರೀ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಇಟ್ಕೊಂಡಿದ್ದೆ. ಐ ಸೋಲ್ಡ್ ದಟ್ ಬಿಸ್ನೆಸ್. ಹ್ಯಾಪಿಯಾಗಿ ಗಾಲ್ಫ್ ಆಡ್ಕೊಂಡು ರಿಲ್ಯಾಕ್ಸ್ ಮಾಡಿ ರಿಟೈರ್ ಆಗೋಣ ಅಂತಿದ್ದೆ ಹೈದರಾಬಾದಲ್ಲಿ. ಬಟ್ ವಿಧಿ ನಿರ್ಣಯ, ಐ ಕೇಮ್ ಬ್ಯಾಕ್ ಟು ಚಿಂತಾಮಣಿ ಅಗೇನ್. ನಾನು ನಿಜವಾಗೂ ಹೇಳ್ತೀನಿ, ನಾನು ಮತ್ತೆ ವಾಪಸ್ ಬರ್ತೀನಿ ಅಂತ ಕನ್ಸಲ್ ಕೂಡ ಕಂಡಿರಲಿಲ್ಲ. ಐ ಥಾಟ್ ದಟ್ ಈಸ್ ಇನಫ್, ಐ ಆಮ್ ವೆರಿ ಸ್ಯಾಟಿಸ್ಫೈಡ್, ಐ ಹ್ಯಾವ್ ಅ ನೈಸ್ ಫ್ಯಾಮಿಲಿ, ಐ ಆಮ್ ಹ್ಯಾಪಿ ವಿತ್ ಮೈ ಪ್ರೊಫೆಷನ್ ಅಂತ. ಬಟ್ ಅಗೇನ್ ವಾಪಸ್ ಬಂದು ನಮ್ಮ ತಂದೆಯವರು ಕೆಲವೊಂದು ಕೆಲಸಗಳನ್ನು ಕೆಲವೊಂದು ಕಾರಣಾಂತರಗಳಿಂದ ಹಿಂದೆ ಬಿದ್ದಿತ್ತು. ಆ ಒಂದು ಕೆಲಸಗಳ ಒಂದು ಜವಾಬ್ದಾರಿ ನಾನು ತಗೊಂಡಿದ್ದೀನಿ. ಅದು ಭವಿಷ್ಯ 140 ಕೋಟಿ ಭಾರತೀಯರಲ್ಲಿ ಆ ಅವಕಾಶ ಯಾರಿಗಾದರೂ ಸಿಕ್ಕಿದೆ ಅಂದರೆ ಅದು ಚೌಡರೆಡ್ಡಿಯವ್ರಿಗೆ ಮಾತ್ರ ಸಿಕ್ಕಿದೆ. ಯಾಕಂದರೆ ಅವರು ನಿರ್ಮಿಸಿರುವಂಥ ಒಂದು ದೇವಾಲಯ ಇಡೀ ಪ್ರಪಂಚದಲ್ಲೇ ಕಳೆದ 1000 ವರ್ಷಗಳಲ್ಲಿ ಯಾರೂ ಮಾಡದೇ ಇರೋವಂಥ ಒಂದು ಕೆಲಸ. 20,000 ಅಡಿ ಅಷ್ಟು ಮಾನವ ನಿರ್ಮಿತ ಗುಹಾಂತರ ದೇವಾಲಯ. 1000 ವರ್ಷ
ಗೋ ಬ್ಯಾಕ್ ಆ್ಯಂಡ್ ಸರ್ಚ್ ಆಲ್ ದ ಬುಕ್ಸ್, ಆರ್ಕಿಯಾಲಜಿ ಬುಕ್ಸ್ ಇರ್ಬೋದು, ಹಿಸ್ಟ್ರಿ ಬುಕ್ಸ್ ಇರ್ಬೋದು, ಎಲ್ಲ ಸರ್ಚ್ ಮಾಡಿ. ನಾನು 2 ವರ್ಷದಿಂದ ಸರ್ಚ್ ಮಾಡಿದೆ. ದೆನ್ ಓನ್ಲಿ ಆಫ್ಟರ್ ಐ ಗಾಟ್, ನನಗೆ ಶಾಕ್ ಆಯಿತು, 20,000 ಅಡಿ ಅಂತ. ಸೊ ಆ ಥರ ಒಂದು ದೇವಾಲಯದ ಒಂದು ಜವಾಬ್ದಾರಿಯನ್ನು ನಾನೀಗ ತಗೊಂಡು ಅದನ್ನು ಚಿಂತಾಮಣಿ ಕ್ಷೇತ್ರ, ಚಿಕ್ಕಬಳ್ಳಾಪುರ ಜಿಲ್ಲೆ, ಕರ್ನಾಟಕಕ್ಕೆ ಮಾತ್ರ ಸೀಮಿತ ಮಾಡಬಾರ್ದು. ಅದು ಇಡೀ ದೇಶದಲ್ಲಿ, ಪ್ರಪಂಚದಲ್ಲೇ ಅದು ದೊಡ್ಡದಾದ ಒಂದು ದೇವಸ್ಥಾನ ಆಗಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ತುಂಬ ಇನ್ವಾಲ್ವ್ ಆಗಿದ್ದೀನಿ. ಆ ಒಂದು ರೀಸನ್ಗೆ ನಾನು ಇವತ್ತಿಗೆ ಇಲ್ಲಿ ಕಾರ್ಯಕ್ರಮ ಕೂಡ ಬರೋದು ತಡವಾಯಿತು. ಈಗ ನಾನು 57ನೇ ವರ್ಷ, ನಾನು ಮತ್ತೆ ಬಂದು ಈ ಥರ ಒಂದು ಕಾರ್ಯ ಮಾಡ್ತೀನಿ ನಾನು ಕನಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ. ಬಟ್ ಇವಾಗ ನಾವು ಏನು ಮಾಡ್ತೀವೋ ಅದನ್ನು ಪೂರ್ತಿ ನಿಷ್ಠೆಯಿಂದ ಮಾಡಬೇಕು. ನಾನು ಅದೇ ಹೇಳೋದು, ಚಿಕ್ಕ ಮಕ್ಕಳಲ್ಲಿ ಕೂಡ ಬೆಂದ ನರ್ಸರಿ ಕ್ಲಾಸ್ ಆಗಲಿ, ಫಸ್ಟ್ ಸ್ಟ್ಯಾಂಡರ್ಡ್ ಏನು ಅವ್ರದ್ದು ಒಂದು ಟ್ಯಾಲೆಂಟ್ ಇದೆಯೋ ಅದರಲ್ಲಿ ಅವ್ರು ಪೂರ್ತಿ ಮಗ್ನರಾಗಬೇಕು. ಅದರಲ್ಲಿ ಅಚೀವ್ ಮಾಡೋಕ್ಕೆ, ಹೈ ಅಚೀವರ್ಸ್ ಆಗಲಿಕ್ಕೆ ಪ್ಲ್ಯಾನ್ ಮಾಡಬೇಕು. ಸೊ ಈಗ ನನಗೊಂದು ಅವಕಾಶ ಸಿಕ್ಕಿದೆ, ನಾನು ಕೂಡ ಇಲ್ಲಿ ಹೈ ಅಚೀವರ್ಸ್ ಇದ್ದಾರೆ. ಸೊ ನಾನು ಈ ಒಂದು ದೇವಸ್ಥಾನವನ್ನು ಒಂದು ಒಳ್ಳೆಯ ಮಟ್ಟಕ್ಕೆ ತಗೊಂಡೋದ್ರೆ ಹೋಪ್ಫುಲಿ ನಾನು ಅವ್ರ ಥರ ಒಂದು ಹೈ ಅಚೀವರ್ ಆಗೋ ಒಂದು ಪಾಸಿಬಿಲಿಟಿ ಇದೆ ಅಂತ ನನಗೆ ನಂಬಿಕೆ ಇದೆ. ಸೊ ನನ್ನ ಅಡ್ವೈಸ್ ಏನಂದರೆ, ಮಕ್ಕಳಿಗೆಲ್ಲ ದಯವಿಟ್ಟು ಎನಿ ಸೆಟ್ ಬ್ಯಾಕ್, ಡೋಂಟ್ ಗೆಟ್ ಡಿಸಪಾಯಿಂಟೆಡ್. ಇನ್ನೊಂದು ಬಾಗಿಲು ಓಪನ್ ಆಗುತ್ತೆ, ದೇರ್ ಇಸ್ ಅನದರ್ ಆಪರ್ಚುನಿಟಿ, ಗೋ ಅಹೆಡ್ ವಿತ್ ದ್ಯಾಟ್. ಸೊ ನನಗೆ ಈಗಲೇ ನಮ್ಮ ಕೃಷ್ಣ ಅವ್ರ ಪರಿಚಯ ಆದರು. ಅವರು ನಾವಿಬ್ಬರು ಒಂದೇ ಶಾಲೆಯಲ್ಲಿ ಓದಿದ್ದು, ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ. 1978 ಅವರು ಪಾಸ್ಔಟಾಗಿ ಆಚೆ ಬಂದರು, ನಾನು 1985 ಬಂದೆ. ಮೊನ್ನೆ ನಾನು ಈ ಪ್ರತಿ ಸಾರಿ ಎಲ್ಲಾದರೂ ಭಾಷಣ ಮಾಡಬೇಕಾದ್ರೆ, ಮೊನ್ನೆ ಡಿಸೆಂಬರಲ್ಲಿ ನಮ್ಮದು ಸ್ಕೂಲ್ ಡೇ ಫಂಕ್ಷನ್ಗೆ ಹೋದಾಗ ಅಲ್ಲಿ ಕೆಲವು ವಿದ್ಯಾರ್ಥಿಗಳ, ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘ ಮತ್ತು ಕೆಲವೊಬ್ಬರು ಸಮಾಜ ಸೇವಕರಿಂದ ಒಂದು ವಿವೇಕ ಸ್ಮಾರಕ ಅಂತ ಒಂದು ಸುಮಾರು 60-70 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯುವಕರಿಗೆ ಒಂದು ಇನ್ಸ್ಪಿರೇಷನ್ ಥರ ಒಂದು ಸೆಂಟರ್ ಕಟ್ತಾ ಇದ್ದಾರೆ. ಅಲ್ಲಿ ಯಾಕೆ ಕಟ್ತಾ ಇದ್ದಾರೆ ಅಂದರೆ, 1891ನೇ ಇಸ್ವಿಯಲ್ಲಿ, ಅಂದರೆ 130 ಇಯರ್ಸ್ ಬ್ಯಾಕ್, ಸ್ವಾಮಿ ವಿವೇಕಾನಂದ ಅವರು ಮೈಸೂರಿಗೆ ಬಂದು, ಭಾರತ ಪರ್ಯಟನೆ ಮಾಡ್ಕೊಂಡು ಬಂದಾಗ ಮೈಸೂರಿಗೆ ಬಂದು ಆ ಜಾಗದಲ್ಲಿ ಅವರು ಉಳ್ಕೊಂಡಿದ್ರು. ಅವರು ಅಲ್ಲಿದ್ದಾಗ ಸಂಜೆ ಹೊತ್ತು ಪ್ರವಚನ ಮಾಡೋರು. ಕೆಲವರು ಮೊದಲನೇ ದಿನ ಒಂದು 2 ಇದ್ದರು, ಆಮೇಲೆ 15 ಆಯಿತು, ಒಂದು ವಾರದಲ್ಲಿ 100 ಜನವರೆಗೂ ಸೇರ್ತಾಯಿದ್ರು. ಆ ಬಿಲ್ಡಿಂಗ್ ಹಿಂದ್ಗಡೆ ಶೇಷಾದ್ರಿ ಅಯ್ಯರ್ ಅವರಿದ್ದರು. ಆಗ ದಿವಾನ್ ಮೈಸೂರು ಜಯಚಾಮರಾಜೇಂದ್ರ ಒಡೆಯರು ರಾಜರಾಗಿದ್ದರು. ಕರ್ಕೊಂಡು ಹೋದಾಗ ಸ್ವಾಮೀಜಿ ಹೇಳಿದ್ರು, ನೋಡಿ ನನಗೆ ವರ್ಲ್ಡ್ ಕಾಂಗ್ರೆಸ್ ಆಫ್ ರಿಲಿಜನ್ಸ್ ಅಲ್ಲಿ ಒಂದು ಅವಕಾಶ ಬಂದಿದೆ, ಬಟ್ ಹೋಗ್ಲಿಕ್ಕೆ ನನ್ನ ಹತ್ರ ಹಣ ಇಲ್ಲ ಅಂತ. ಆಗ ಜಯಚಾಮರಾಜೇಂದ್ರ ಒಡೆಯರ್ ಅದನ್ನು ಅವ್ರಿಗೆ ಹೋಗ್ಲಿಕ್ಕೆ ವೆಚ್ಚ ಎಲ್ಲ ಅವರೇ ಫೈನಾನ್ಸ್ ಮಾಡಿದ್ರು. ಹೋದ್ಮೇಲೆ ಅಲ್ಲಿಂದ ಸ್ವಾಮಿ ವಿವೇಕಾನಂದ ಅವ್ರಿಗೆ ಲೆಟ್ರ್ ಬರೆದು, ತುಂಬ ಲಾಂಗ್ ಲೆಟರ್, ನಾವು ಅದು ಓದಿದ್ರೆ ಆದರೆ ಒಂದು ಲಾಸ್ಟ್ ಪ್ಯಾರಾಗ್ರಾಫ್ ಮಾತ್ರ ಹೇಳ್ತೀವಿ. ಬಿಕಾಸ್ ಆ ಒಂದು ಶಬ್ದಗಳು 1893 ಅವರು ಉತ್ತರದಲ್ಲಿ ಬರೆದಿರೋದು, ಈವನ್ ಟುಡೇ ಆ್ಯಂಡ್ ಆಸ್ ಲಾಂಗ್ ಆಸ್ ದಿಸ್ ಪ್ಲಾನೆಟ್ ಇಸ್ ದೇರ್, ದೇ ವಿಲ್, ದೋಸ್ ವರ್ಡ್ಸ್ ಆರ್ ಸೋ ಇನ್ಸ್ಪೈರಿಂಗ್. He alone is alive who live for others, rest are more dead than alive. ಅಂದರೆ ಬೇರೊಬ್ಬರಿಗೆ ಜೀವಿಸೋ ವ್ಯಕ್ತಿ ಜೀವಂತವಾಗಿದ್ದಾಗೆ, ಉಳಿದವರೆಲ್ಲ ಜೀವಂತವಾಗಿದ್ದರೂ ಕೂಡ ಸತ್ತ ಹಾಗೆ ಅಂತ. ಅಂದರೆ ಬೇರೊಬ್ಬರಿಗೆ ಯು ಆರ್ ಏಬಲ್ ಟು ಡೂ ಸಮ್ ಸರ್ವಿಸ್. ಈಗ ಧನುಷ್ ಆ್ಯಂಡ್ ಅವರ್ ಫ್ಯಾಮಿಲಿ, ದೇ ಆರ್ ಡೂಯಿಂಗ್ ಎಜುಕೇಷನಲ್ ಸರ್ವಿಸ್. ಸೊ ದಟ್ ಈಸ್ ದ ಸರ್ವಿಸ್. So when you are able to do some service, you are alive on this earth. And if you are not able to live for others, ಬೇರೊಬ್ರಿಗೆ ಸಹಾಯ ಮಾಡಲಿಕ್ಕೆ ನಿಮ್ಮ ಕೈಲಿ ಆಗಿಲ್ಲ ಅಂದರೆ ನೀವು ಬದುಕಿದ್ರು ಕೂಡ ಸತ್ತ ಹಾಗೆ. ಸೊ ಆ ಒಂದು ವ್ಯಾಖ್ಯಾನ ಇವತ್ತಿಗೂ ಕೂಡ ಎಷ್ಟು ಪ್ರಬಲವಾಗಿದೆ. ನಾನು ಎಲ್ಲಿ ಭಾಷಣ ಮಾಡಿದ್ರು ಕೂಡ ಅದನ್ನು ರಿಪೀಟ್ ಮಾಡ್ತಾನೇ ಇರ್ತೀನಿ. ರಿಟನ್ ಬೈ ಸ್ವಾಮಿ ವಿವೇಕಾನಂದ, ದ ಪ್ರೊಪೊನೆಂಟ್ ಆಫ್ ಹಿಂದೂಯಿಸಮ್ ಇನ್ ದ ವರ್ಲ್ಡ್. ಆವಾಗ ವರ್ಲ್ಡ್ ಕಾಂಗ್ರೆಸ್ ಆಫ್ ರಿಲಿಜಿಯನ್ಸ್ಗೆ ಹೋದಾಗ ಎಲ್ಲ ಬೇರೆ ಬೇರೆ ಇದರಿಂದ ಬಂದಿದ್ರು. ಭಾರತದಿಂದ ಕೂಡ ಬೇರೆ ಬೇರೆ ಮಧ್ವಾಚಾರ್ಯ ಫಾಲೋಯರ್ಸ್, ರಾಮಾನುಜಾಚಾರ್ಯ ಫಾಲೋಯರ್ಸು, ಮತ್ತು ದ್ವೈತ, ಅದ್ವೈತ ಅಂತ. ಬಟ್ ಒಬ್ಬರೇ ವ್ಯಕ್ತಿ ಹೋಗಿದ್ದು ಹಿಂದೂಯಿಸಮ್ಗೆ, ದಟ್ ವಾಸ್ ಸ್ವಾಮಿ ವಿವೇಕಾನಂದ. ಹಿ ವಾಸ್ ಓನ್ಲಿ ಮ್ಯಾನ್.
So we have to appreciate and know about him. Every statement of Swami Vivekananda holds good for all the children. Education ಬಗ್ಗೆ ಒಂದು ಹೇಳ್ತಾರೆ, ಎಜುಕೇಷನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಪರ್ಫೆಕ್ಷನ್ ದಟ್ ಈಸ್ ಆಲ್ರೆಡಿ ಇನ್ ಮ್ಯಾನ್ ಅಂತ. ಅಂದರೆ ಆಲ್ರೆಡಿ ಪ್ರತಿಯೊಬ್ಬರಲ್ಲಿ ಒಂದು ಕಲೆ ಇದೆ, ಆಲ್ರೆಡಿ ಅವ್ರಿಗೆ ನಾಲೆಡ್ಜ್ ಇದೆ. ನಮ್ಮ ಟೀಚರ್ಸು ಆ ನಾಲೆಡ್ಜನ್ನು ಹೊರಗೆ ತರ್ತಾರೆ. ದೇ ಟ್ರೈನ್ ದೆಮ್, ದೇ ಗಿವ್ ಅನ್ ಆಪರ್ಚುನಿಟಿ ಫಾರ್ ದೆಮ್ ಟು ಮ್ಯಾನಿಫೆಸ್ಟ್. ದಟ್ ಈಸ್ ಎಜುಕೇಷನ್. ಸೊ ಈ ಒಂದು ಇನ್ಸ್ಟಿಟ್ಯೂಟಲ್ಲಿ ಇವತ್ತು ಈ ಚಿಂತಾಮಣಿಯಲ್ಲಿ ಈಗ ಒಳ್ಳೆ ಎಜುಕೇಷನ್ ಕೊಡೋ ಅವಕಾಶ ಇದೆ. ದಯವಿಟ್ಟು ತಾವು ಕೂಡ ಡೆಡಿಕೇಟೆಡ್ ಆಗಿ, ವಿತೌಟ್ ಎನಿ ಫಿಯರ್ ಫಾರ್ ಫೇಲ್ಯೂರ್, ಡೋಂಟ್ ಫಿಯರ್ ಅಬೌಟ್ ಫೇಲ್ಯೂರ್. Please get dedicated to your work and give good education to all the children of Chintamani. I wish you all the best. Thank you very much.